ಎಲ್ಲರಿಗೂ ನಮಸ್ಕಾರಗಳು. ನಾನು ನಿಮ್ಮ ಅಕ್ಷಯ್, ನೀವು ನೋಡ್ತಾ ಇದ್ದೀರಾ ಅಕ್ಷಯ್ ಸ್ಪೋರ್ಟ್ಸ್ ಇನ್ ಕನ್ನಡ. ಇವತ್ತಿನ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನು ಒತ್ತರಪ್ಪ. ಹಾಗೆ ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಕೊಡೋದು ಕೂಡ ಮರಿಬೇಡಿ. ಸ್ಟ್ರೈಟ್ ಆಗಿ ಅಪ್ಡೇಟ್ ನಂಬರ್ 1 ನೋಡೋದಾದ್ರೆ, ನಮ್ಮ RCB ಆಟಗಾರ್ತಿ ಮತ್ತು ನಮ್ಮ RCB ಸ್ಟಾರ್ ಕಿಂಗ್ ಕೊಹ್ಲಿ ಆದ್ರೆ ಒಂದು ಇದೀಗ ಕಿಂಗ್ ಕೊಹ್ಲಿ ಬಗ್ಗೆ ಆದ್ರೆ ಸ್ಮೃತಿ ಮಂದನ ಆದ್ರೆ ಒಂದು ಹೇಳಿಕೆ ಆದ್ರೆ ಕೊಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ, ವಿರಾಟ್ ಕೊಹ್ಲಿ ಮತ್ತು ನನ್ನ ಯಾಕೆ ಕಂಪೇರ್ ಮಾಡ್ತೀರಾ, ಮತ್ತು ವಿರಾಟ್ ಕೊಹ್ಲಿ ಬೇರೆ, ಅವರೇ ಬೇರೆ ಆಟ ಆಡ್ತಾರೆ, ನಾನು ಬೇರೆ ಆಟ ಆಡ್ತೀನಿ, ಮತ್ತು ಅವರಿಗೆ ನಮ್ಗೆ ಕಂಪೇರೇ ಬೇಡ, ಮತ್ತು ಅವರು ನಮ್ಮ ಟೀಮ್ ಇಂಡಿಯಾದ ದಿಗ್ಗಜ ಮತ್ತು ಇಡೀ ಕ್ರಿಕೆಟ್ಗೆ ರಾಜ ಅಂತ ಹೇಳಿದ್ದಾರೆ. ಇನ್ನು ಹೇಳ್ಬೇಕಪ್ಪ ಅಂತಂದ್ರೆ, ಸ್ಮೃತಿ ಮಂದಾನ ಜರ್ಸಿ 18 ಮತ್ತು ವಿರಾಟ್ ಕೊಹ್ಲಿ ಅವರ ಜರ್ಸಿ ನಂಬರ್ ಕೂಡ 18. ಈ ಕಾರಣದಿಂದಾಗಿ ಸ್ಮೃತಿ ಮಂದಾನ ಅವರು ಏನ್ ಹೇಳಿದ್ದಾರೆ ಅಂದ್ರೆ, ನನ್ನ ಜರ್ಸಿ 18 ಮತ್ತು ವಿರಾಟ್ ಕೊಹ್ಲಿ 18 ನಂಬರ್ ಜರ್ಸಿ ಇರ್ಬೋದು, ಆದ್ರೆ ಅವ್ರಿಗೂ ನನಗೂ ಕಂಪೇರ್ ಮಾಡಕ್ ಹೋಗ್ಬೇಡ ಅಂತಂದ್ರೆ ಸ್ಮೃತಿ ಮಂದನ್ ಆದ್ರೆ ಹೇಳಿದ್ದಾರೆ. ಇನ್ನು ಅಪ್ಡೇಟ್ ನಂಬರ್ 2 ನೋಡೋದಾದ್ರೆ, ನಮ್ಮ ಕರ್ನಾಟಕದ ಲಯನ್ ಅಂತ ಪ್ರಖ್ಯಾತಿ ಆಗಿರುವಂತ KL ರಾಹುಲ್ ಆದ್ರೆ ಒಂದು ಸ್ಟೇಟ್ಮೆಂಟ್ ಅಂತಾನೆ ಹೇಳಿದ್ದಾರೆ. ಆ ಸ್ಟೇಟ್ಮೆಂಟ್ ಏನಪ್ಪಾ ಅಂತಂದ್ರೆ, ಇದೀಗ ಬೆಂಗಳೂರು ಬಗ್ಗೆ ಆದ್ರೆ ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ, ನಾನು ಕ್ರಿಕೆಟ್ ಅನ್ನು ಪ್ರಾರಂಭ ಮಾಡಿದ್ದು ಬೆಂಗಳೂರಲ್ಲಿ, ನಾನೇನಾದ್ರೂ ಅಂತ್ಯ ಮಾಡ್ಬೇಕಪ್ಪ ಅಂತಂದ್ರೆ ಅದು ಬೆಂಗಳೂರಿನಲ್ಲೇ ನನ್ನ ಆಸೆ ಇದೆ ಮತ್ತು ನನ್ನ ಕನಸು ಕೂಡ ಅದೇ ಅಂತಂದು KL ರಾಹುಲ್ ಆದ್ರೆ ಹೇಳಿದ್ದಾರೆ. ಈ ಬಾರಿ ಮೆಗಾ ಆಕ್ಷನ್ ಅಲ್ಲಿ ನಮ್ಮ RCB ತಂಡಕ್ಕೆ KL ರಾಹುಲ್ ಬರ್ತಾರೆ ಇಲ್ವ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ಅಪ್ಡೇಟ್ ನಂಬರ್ 3 ನೋಡೋದಾದ್ರೆ, ಪಾಕಿಸ್ತಾನದ ಮಾಜಿ ಆಟಗಾರರಾದಂತ ತನ್ವೀರ್ ಅಹ್ಮದ್ ಅವರು ಕೂಡ ಇದೀಗ ನಮ್ಮ ಭಾರತದ ಬಗ್ಗೆ ಆದ್ರೆ ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ, ಮೊದಲು ನಿಮ್ಮ ಆಟವನ್ನು ನೋಡಿಕೊಳ್ಳಿ ಮತ್ತು ಆ ನಂತರ ಪಾಕಿಸ್ತಾನದ ಆಟಗಾರರ ಬಗ್ಗೆ ಮಾತನಾಡಿ ಎಂದು ತನ್ವೀರ್ ಅಹ್ಮದ್ ಆದ್ರೆ ಹೇಳಿದ್ದಾರೆ. ಈ ಸ್ಟೇಟ್ಮೆಂಟ್, ಈ ಹೇಳಿಕೆ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ಅಪ್ಡೇಟ್ ನಂಬರ್ 4 ನೋಡೋದಾದ್ರೆ, ಸಂಜು ಸ್ಯಾಮ್ಸನ್ ಆದ್ರೆ ಇದೀಗ ಒಂದು ಹೇಳಿಕೆ ಆದ್ರೆ ನೀಡಿದ್ದಾರೆ. ಏನಪ್ಪಾ ಅಂತಂದ್ರೆ, 3-4 ತಿಂಗಳಿಂದ ವಿಶ್ವಕಪ್ ಮುಗಿದ ನಂತರ ಇದೀಗ 3-4 ತಿಂಗಳಿಂದ ನನ್ನ ಆಸೆ ಈಡೇರುತ್ತಿದೆ ಮತ್ತು ನಾನು ಕಂಡ ಕನಸು ನನಸಾಗುತ್ತಾ ಬರುತ್ತಾ ಇದೆ, ಕಮ್ ಟು ಡ್ರೀಮ್ ಎಂದು ಸಂಜು ಸ್ಯಾಮ್ಸನ್ ಆದ್ರೆ ಹೇಳಿಕೊಂಡಿದ್ದಾರೆ. ಯಾಕಪ್ಪ ಅಂತಂದ್ರೆ, ಚಾನ್ಸ್ ಮೇಲೆ ಚಾನ್ಸ್ ಆದ್ರೆ ಸಿಗ್ತಿದೆ ಮತ್ತು ಇದೀಗ ಸಂಜು ಸ್ಯಾಮ್ಸನ್ ಆದ್ರೆ ಈ ಹೇಳಿಕೆ ಆದ್ರೆ ಹೇಳಿದ್ದಾರೆ. ಇನ್ನು ಅಪ್ಡೇಟ್ ನಂಬರ್ 5 ನೋಡೋದಾದ್ರೆ, ರವಿಚಂದ್ರನ್ ಅಶ್ವಿನ್ ಅವರು MS ಧೋನಿ ಬಗ್ಗೆ ಆದ್ರೆ ಒಂದು ಸ್ಟೇಟ್ಮೆಂಟ್ ಅಂತಾನೆ ಹೇಳಿಕೆ ಆದ್ರೆ ಹೇಳಿದ್ದಾರೆ. ಏನಪ್ಪಾ ಅಂತಂದ್ರೆ, ಈ ಬಾರಿ ನಾವು IPL ಅಲ್ಲಿ MS ಧೋನಿಯನ್ನು ನೋಡುವುದಾದ್ರೆ ಅನ್ಕ್ಲಾಪ್ ಪ್ಲೇಯರ್ ಆಗಿ ನೋಡ್ಬೇಕಾ ಇಲ್ಲ ಪ್ಲೇಯರ್ ಆಗಿ ನೋಡ್ಬೇಕಾ ಅಂತಂದು ನಮ್ಗೆ ಗೊಂದಲ ಇದೆ ಮತ್ತು ನಮಗೆ ಒಂದು ತಿಳಿತಿಲ್ಲ. ಈ ಬಾರಿ ಧೋನಿಯನ್ನ ಯಾವ ರೀತಿ ನೋಡ್ಬೇಕಂತಂದ್ರೆ ಟಾಂಗ್ ಆದ್ರೆ ಕೊಟ್ಟಿದ್ದಾರೆ. ನಿಮ್ಮ ಪ್ರಕಾರ ಈ 5 ಅಪ್ಡೇಟ್ಸ್ ಅಲ್ಲಿ ಯಾವ್ದು ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ.